ಆ ಕಾರ್ಯಕ್ರಮಕ್ಕೆ ಬೇಕಾದಂಥ ಅತಿಥಿಗಳು ಒಂದೇ ಕಾರಲ್ಲಿ ಬರುವುದು. ಬಂದಂಥ ಎಲ್ಲ ಅತಿಥಿಗಳು ಇಳಿದ್ರು ರಾಮಾಚಾರ್ಯ ಸುಳಿಯಿಲ್ಲ. ಆದರೆ ಅದರಲ್ಲಿ ಇಳಿದದ್ದು ಬಿಳಿ ಪಂಚೆ, ಉದ್ದನೆಯ ನಿಲುವಂಗಿ, ಕಣ್ಣಿಗೆ ದಪ್ಪ ಕನ್ನಡಕ, ಸ್ವಲ್ಪ ಈಗಿನ ಭಾಷೆಯಲ್ಲಿ ಹೇಳುವುದಾದರೆ ಫ್ರೆಂಚ್ ಗಡ್ಡ, ಕೈಯಲ್ಲೊಂದು ನಶ್ಯದ ಡಬ್ಬಿ. ಹೀಗೆ ಅಂದು ಬಂದವರು ಬನ್ನಂಜೆ ಗೋವಿಂದಾಚಾರ್ಯರಾಗಿದ್ದರು. ಅಣ್ಣನಿಗೆ ಬರಲಾಗದಿದ್ದಕ್ಕೆ ತಮ್ಮನನ್ನು ಅವರು ಕಳಿಸಿಕೊಟ್ಟಿದ್ರು. ಅಂದು ಅಂಟಿಕೊಂಡಂತಹ ನಂಟಿದೆಯಲ್ಲ ಬನ್ನಂಜಿಯವರ ಜೊತೆ, ಅದು ನಿರಂತರವಾಗಿ ನಡೀತಾ 2018 ತನಕ ನಿರಂತರವಾಗಿ ಬನ್ನಂಜಿಯವರು ನಮ್ಮಲ್ಲಿಗೆ ಬಂದರು. 44 ವರ್ಷಗಳ ಕಾಲ ಬನ್ನಂಜಿಯವರು ನಮ್ಮ ವೇದಿಕೆಯಲ್ಲಿ ಅವರು ಉಪನ್ಯಾಸಗಳನ್ನು ಮಾಡಿದರು. ಅದು ರಾಮಾಯಣದ್ದಿರ್ಬೋದು, ಮಹಾಭಾರತದ್ದಿರ್ಬೋದು, ಉಪನಿಷತ್ತಿನದ್ದಿರ್ಬೋದು, ಯಾವುದೇ ವಿಚಾರಗಳನ್ನು ಕೊಟ್ಟಿದ್ರು 1 ತಾಸಿನ ಅವರ ಉಪನ್ಯಾಸ ಅಲ್ಲಿ ನಡೀತಿತ್ತು. ಹಾಗೆ ಆ ನಡೀತಿದ್ದಂಥ ಉಪನ್ಯಾಸಕ್ಕೆ ಮಾತ್ರ ಅವ್ರು ಬರಲಿಲ್ಲ. ಆಮೇಲೆ ನಮ್ಮ ಮನೆಗೆ ಬಂದರು, ಭಾಳಷ್ಟು ಬಾರಿ ತಿಂಗಳಿಗೆ ಬಂದರು. ಅವರು ನಮ್ಮೂರಿನ ಪರಿಸರವನ್ನು ನೋಡಿ ಮೆಚ್ಚಿಕೊಂಡ್ರು. ಅವರು ಕೊನೆಗೆ ಉದಯವಾಣಿಯಲ್ಲಿ ಪಡ್ರೆಯವರಿಗೆ ಗೊತ್ತಿದೆ, ಸಾಪ್ತಾಹಿಕ ಬರ್ತಿತ್ತು. ಅದರಲ್ಲೊಂದು ಲೇಖನ ಬರೆದರು, ಪೇಟೆಯ ಗಮಾರ ಹಳ್ಳಿಗೆ ಬಂದಾಗ ಅಂತ. ಈ ಹಳ್ಳಿಯ ಸ್ವಚ್ಛಂದ ವಾತಾವರಣವನ್ನು ಮೆಚ್ಚಿಕೊಂಡ್ರು. ಪೇಟೆಯ ಕಾಂಕ್ರೀಟೀಕರಣದ ಮಧ್ಯೆ ಇಂತಹ ಸ್ವಚ್ಛಂದವಾದಂತಹ ವಾತಾವರಣ, ಇಲ್ಲಿಯ ಹಳ್ಳಿಯ ಈ ನಾಗರಿಕತೆ ಎನ್ನುವಂತಹ ನಾಗರಿಕ ವರ್ತನೆ ನನಗೆ ಅಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ ಅಂತ ಹೇಳಿದರು. ಸೋಗಲಾಡಿತನ ಇಲ್ಲ ಅಂತ ಹೇಳಿದರು. ಬರೆದ್ರು ಅದನ್ನು. ಕೊನೆಗೆ ಇದನ್ನು ಬರೆದು, ತಿಂಗಳೇ ನನ್ನ ಕನಸಿನ ಹಳ್ಳಿ ಅಂತ ಬರೆದ್ರು. ನಾನು ಯಾವ ರೀತಿ ಒಂದು ಹಳ್ಳಿ ಇರಬೇಕು ಅಂತೇಳಿ ಕನಸು ಕಂಡಿದ್ನೋ ಅದನ್ನೆಲ್ಲವನ್ನು ನಾನು ನಿಮ್ಮೂರಲ್ಲಿ ಕಂಡೆ ಅಂತ ಹೇಳಿದರು. ಬಂದವರಿಗೆ ನಾವೊಂದು ಆಮಿಷ ಕೊಡ್ತೇವೆ ಅಲ್ಲಿ. ಅದನ್ನು ಜಗತ್ತಿಗೆ ಪರಿಚಯಿಸಿದವರು ಕೋಟ ಶಿವರಾಮ್ ಕಾರಂತರು. ನಮ್ಮ ಪಕ್ಕದಲ್ಲೇ ಒಂದು ಜಲಪಾತ ಇದೆ, ಸೀತಾ ಜಲಪಾತ. ಅಲ್ಲಿ ಕರ್ಕೊಂಡು ಹೋದ್ವಿ ಅವರನ್ನು. ಆ ಜಲಪಾತದ ವೈಭವವನ್ನು ನೋಡಿದವರು ಒಂದು ಹಾಡನ್ನು ಹರಿಯ ಬಿಟ್ಟರಲ್ಲಿ, ಗಿರಿಯ ಮುಡಿಯಿಂದ, ಹರಿಯ ಅಡಿಯಿಂದ, ತಿಂಗಳೆಯ ತಡಿಯಿಂದ ಹರಿದು ಬಾ ತಾಯಿ ಹರಿದು ಬಾ ಅಂತ ಹೇಳಿ ಹಾಡಿಬಿಟ್ರು. ಅಂದ್ರೆ ನಮ್ಮೂರನ್ನ ಎಷ್ಟು ಅವರು ಮೆಚ್ಚಿಕೊಂಡ್ರು ಅಂತ. ಹೇಳಿ ಕೇಳಿ ನಾವು ಬ್ರಾಹ್ಮಣರಲ್ಲ, ಆದರೆ